ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೋದಿ ಮನ್ ಕಿ ಬಾತ್ ಪ್ರೋಗ್ರಾಮ್ ಸಿಕ್ಕಾಪಟ್ಟೆ ಫೇಮಸ್. ಹಾಗೆ ಮೋದಿ ಅವರು ಮನ್ ಕಿ ಬಾತ್ ನ ಮನ ತಟ್ಟುವ 15 ಹೇಳಿಕೆಗಳನ್ನ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇದೀಗ ಪುಸ್ತಕ ರೂಪದಲ್ಲಿ ಬರ್ತಾ ಇರೋ ಸುದ್ದಿಯನ್ನ ಈಗಾಗಲೇ ನೀವು ಕೇಳಿರ್ತೀರ. ಇಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಮತ್ತು ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್ ಲೋಕಾರ್ಪಣೆಗೊಳಿಸಿದ ಮನ್ ಕಿ ಬಾತ್ ನರೇಂದ್ರ ಮೋದಿ ಅವರ ಇದುವರೆಗಿನ ಮನ್ ಕಿ ಬಾತ್ ನ ಸಾರಾಂಶವನ್ನ ಹೊಂದಿದೆ. ಇನ್ನು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಉಲ್ಲೇಖಿಸಿದ ಹಲವು ಮಹತ್ವದ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡಿ ವೈರಲ್ ಆಗಿದ್ವು. ಇಂದು ಪುಸ್ತಕ ಬಿಡುಗಡೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅವುಗಳಲ್ಲಿ ಕೆಲವು ಹೇಳಿಕೆಗಳನ್ನ ನೆನಪಿಸಿಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಸೊ ಮೋದಿ ಅವರ ಮನ್ ಕಿ ಬಾತ್ ನ ಆ 15 ಹೇಳಿಕೆಗಳನ್ನ ನಾನು ಪಟಪಟ ಅಂತ ಹೇಳ್ತೀನಿ, ನೀವು ಕೇಳಿಸ್ಕೊಂಡ್ಬಿಡಿ. ಮೋಸ ಮಾಡೋದು ಅಂದ್ರೆ ನಮ್ಗೆ ನಾವೇ ಸಣ್ಣವರಾದಂತೆ ಮೋಸ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಕಲಿಕೆಯ ದಾಹ ಇಲ್ಲವಾಗತ್ತೆ. ಮೋಸ ಮಾಡೋದಕ್ಕೆ ಸಮಯ ಜಾಣ್ಮೆ ಬೇಕು ಅನ್ನೋದಾದ್ರೆ ಆ ಸಮಯ ಜಾಣ್ಮೆಯನ್ನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ. ಪಾಲಕರು ಮಕ್ಕಳಿಂದ ನಿರೀಕ್ಷಿಸೋದನ್ನ ಬಿಟ್ಟು ಅವರನ್ನ ಒಪ್ಕೊಳ್ಳೋದನ್ನ ಕಲಿಬೇಕು. ಮಕ್ಕಳಿಂದ ಅತಿಯಾದ ನಿರೀಕ್ಷೆ ಮಕ್ಕಳಿಗೂ ಪಾಲಕರಿಗೂ ಒಳ್ಳೇದಲ್ಲ. ನಿಮ್ಮೊಂದಿಗೆ ನೀವು ಸ್ಪರ್ಧಿಸಿ, ಮತ್ತೊಬ್ಬರೊಂದಿಗಲ್ಲ. ಸಚಿನ್ ತೆಂಡೂಲ್ಕರ್ ಬದುಕನ್ನೇ ನೋಡಿ, ಅವರು ಅವ್ರಿಗೇನೆ ಸವಾಲೆಸ್ಕೊಂಡು ಗೆದ್ದಿದ್ದಾರೆ. ತಮ್ಮದೇ ದಾಖಲೆಗಳನ್ನ ಮುರಿದ್ರು. ನಿಮ್ಮ ಗುರಿ ಮತ್ತು ಪ್ರಯತ್ನ ಹೊಂದಾಣಿಕೆಯಾಗ್ತಿದ್ರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಬರುತ್ತೆ. ನಾವು ಪರೀಕ್ಷೆಗಳನ್ನ ನೋಡುವ ದೃಷ್ಟಿಕೋನನೇ ಸರಿ ಇಲ್ಲ. ಪರೀಕ್ಷೆಗಳೇ ಜೀವನದ ಮುಖ್ಯ ಘಟಕವಲ್ಲ, ನಾವೆಷ್ಟು ಜ್ಞಾನ ಹೊಂದಿದ್ದೇವೆ ಅನ್ನೋದು ಮುಖ್ಯ. ಶಾಲೆಯ ಪರೀಕ್ಷೆಗಳೆಂದ್ರೆ ಈ ವರ್ಷದ ನಿಮ್ಮ ಅಭ್ಯಾಸ ಮೌಲ್ಯಮಾಪನದ ಸಾಧನ ಮಾತ್ರ, ನಿಮ್ಮ ಇಡೀ ಬದುಕಿನ ಮೌಲ್ಯಮಾಪನ ಅಲ್ಲ. ಹೊಸ ಭಾರತದ್ದು ವಿಐಪಿ ಪರಿಕಲ್ಪನೆಯಲ್ಲ, ಇಪಿಐ ಪರಿಕಲ್ಪನೆ. ಅಂದ್ರೆ ಎವ್ರಿ ಪರ್ಸನ್ ಇಸ್ ಇಂಪಾರ್ಟೆಂಟ್. ನಮ್ಮ ರೈತರಂತೆ ವಿಜ್ಞಾನಿಗಳು ಸಹ ದೇಶದ ಹೆಮ್ಮೆ. ಅವರ ಬಿಡುವಿಲ್ಲದ ಪರಿಶ್ರಮದಿಂದಲೇ ದೇಶವಿಂದು ಹೆಮ್ಮೆ ಪಡ್ತಾ ಇದೆ. ನಮ್ಮನ್ನ ನಾವು ಪಾರದರ್ಶಕ ಭಾರತಕ್ಕೆ ತೆರೆದುಕೊಳ್ಳೋಣ. ಮಾದಕ ವ್ಯಸನ ನಮ್ಮ ಹಾದಿಯನ್ನೇ ಕತ್ತಲನ್ನಾಗಿಸ್ತಾ ಇದೆ. ಇದು ನಮ್ಮನ್ನ ನಾವೇ ನಾಶ ಮಾಡ್ಕೋತಾ ಇರೋ ವಿಧಾನ. ದಯವಿಟ್ಟು ಮಾದಕ ವ್ಯಸನದ ದಾಸ್ಯದಿಂದ ಹೊರಬನ್ನಿ. ನೀವು ಇತಿಹಾಸ ಸೃಷ್ಟಿ ಮಾಡ್ಬೇಕು ಅಂದ್ರೆ ಮೊದಲು ಇತಿಹಾಸದ ಕುರಿತು ಸ್ವಲ್ಪನಾದ್ರೂ ತಿಳ್ಕೊಳ್ಳಿ. ಯಾಕಂದ್ರೆ ಇತಿಹಾಸ ನಮ್ಮ ಬೇರಿದ್ದಂತೆ. ಬೇರಿನ ಬಗ್ಗೆ ತಿಳಿಯದೆ ನಾವು ಸೊಂಪಾಗಿ ಚಿಗುರೋದಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಪೂರ್ವ ಗ್ರಹದಿಂದ ಯುವಕರನ್ನ ಕೀಳಂದಾಜಿಸ್ತೀವಿ, ಆದ್ರೆ ನನ್ನ ಅನುಭವದ ಪ್ರಕಾರ ಯುವಕರಿಂದ ತಿಳ್ಕೊಳ್ಳೋದು ಸಾಕಷ್ಟಿರುತ್ತೆ. ಭಾರತದ 1.3 ಶತಕೋಟಿ ಜನರಿಗೂ ಪ್ರತಿಭೆ ಇದೆ, ಶಕ್ತಿ ಇದೆ. ಆದ್ರೆ ಆ ಪ್ರತಿಭೆಯನ್ನ ಗುರುತಿಸೋರಿಲ್ಲ. ನಾವು ನಮ್ಮ ಆಂತರ್ಯದಲ್ಲಿರುವ ಶಕ್ತಿಯನ್ನ ಗುರುತಿಸೋದನ್ನ ಮೊದಲು ಕಲಿಬೇಕು. ಹೆಣ್ಣು ಶಿಶುವನ್ನ ರಕ್ಷಿಸೋದು, ಆಕೆಗೆ ಶಿಕ್ಷಣ ನೀಡುವುದು ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕರ್ತವ್ಯ. ನಮ್ಮ ಮಾನವೀಯ ಜವಾಬ್ದಾರಿಯನ್ನ ಅರ್ಥಕೊಂಡು ಸ್ತ್ರೀಯರಿಗೆ ಗೌರವ ನೀಡಬೇಕಿದೆ. ಕೊನೆ ಹೇಳಿಕೆ ಅಂದ್ರೆ ಅಂಗಾಂಗ ದಾನ ಅಮೂಲ್ಯ ಜೀವವನ್ನ ರಕ್ಷಿಸುತ್ತೆ. ಮತ್ತೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇದು ಅಮರತ್ವಕ್ಕೆ ಒಂದು ದಾರಿ. ಈ ದಾನಕ್ಕಿಂತ ಶ್ರೇಷ್ಠ ದಾನ ಇನ್ಯಾವುದಿದೆ? ಕೇಳಿಸ್ಕೊಂಡ್ರಲ್ಲ, ಇವಿಷ್ಟು ಮೋದಿ ಮನ್ ಕಿ ಬಾತ್ ನ ಇಂಪಾರ್ಟೆಂಟ್ 15 ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಿದ್ದು. ಸೊ ಮೋದಿ ಅವರ ಸರ್ಕಾರಕ್ಕೆ ಇದೀಗ 3 ವರ್ಷದ ಸಂಭ್ರಮ. ಮೋದಿ ಅವರ ಆಡಳಿತ ಹೀಗೆ ನಡೀಲಿ, ಜನಪರ ಕೆಲಸಗಳನ್ನ ಮಾಡ್ತಾ ಜನರಿಗೆ ಒಳ್ಳೇದನ್ನ ಮಾಡ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ. ಹಾಗೆ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.